ನಮಸ್ಕಾರ ಫ್ರೆಂಡ್ಸ್. ಇವತ್ತು ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ನೋಡೋಣವಾ. ತುಂಬ ಮೆತ್ತಗೆ ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಮಿಕ್ಸಿ ಜಾರ್ಗೆ ಹಣ್ಣಾಗಿರೋ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡು, ನಾನೊಂದು 6 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. 4 ಜನ ಇದ್ದೀವಿ ನಾವು. ಸೊ 6 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಉಪ್ಪು ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. 1/2 ಸ್ಪೂನು ಸೋಡಾ ಬೇಡ ಅಂದರೆ ಹಾಕಿಬಿಡಿ. 2 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಮೊಸರು ಹಾಕ್ಕೊಂಡಾದ್ಮೇಲೆ 2 ಸ್ಪೂನ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಬನ್ಸು ರುಚಿಯಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಲಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು 2 ಬೌಲ್ ಗೋಧಿ ಹಿಟ್ಟು ಹಾಗೆ 1 ಬೌಲ್ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಬರೀ ಮೈದಾ ಹಿಟ್ಟಲ್ಲೇ ನಾವು ಬನ್ಸ್ ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅದು. ಅದಕ್ಕೆ ನಾನು 2 ಮಿಕ್ಸ್ ಮಾಡಿಕೊಂಡು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ಈ ಥರ ನೀವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೋತೀರಲ್ಲ ಅದೇ ಥರ ಕಲಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಕಲಿಸ್ಕೊಂಡಾದಮೇಲೆ ಎಣ್ಣೆ ಹಾಕಿದ ಮೇಲೆ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ಚಪಾತಿ ಮಾಡೋ ಹಿಟ್ಟಿನ್ಗಿನ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕಾಗುತ್ತೆ. ನೀವು ನಾಳೆ ಇದನ್ನು ಟಿಫನಿಗೆ ಮಾಡಬೇಕು ಅಂದರೆ ಮುಂಚಿನ ದಿನ ರಾತ್ರಿಯೇ ಕಲಸಿಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೈಟ್ ಈ ಥರ ಕಲಸಿ ನೀವು ಇಟ್ಬಿಟ್ರೆ ಬೆಳಗ್ಗೆ ಎದ್ದು ರುಚಿಯಾಗಿ ಬನ್ಸ್ನ ಮಾಡ್ಬೋದು. ನೋಡಿ, ನಾನು ನೈಟೇ ಕಲಿಸ್ತಾ ಇದ್ದೀನಿ ಹಿಟ್ಟು. ಈ ಥರ ಕಲಿಸ್ಕೊಂಡು ಒಂದು 5 ನಿಮಿಷ ನಾದ್ಕೊಂಡಾದಮೇಲೆ ಮುಚ್ಚಿಟ್ಬಿಡಬೇಕು. ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ನಾದಿ ಇಟ್ಬಿಟ್ರೆ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಮುಚ್ಚಿಟ್ಬಿಡ್ತೀನಿ ಇವಾಗ. ಬನ್ನಿ ಫ್ರೆಂಡ್ಸ್, ನೋಡೋಣ ಬೆಳಗ್ಗೆ ಹಿಟ್ಟು ಹೇಗಾಗಿದೆ ಅಂತ. ನೋಡಿ, ಎಷ್ಟೊಂದು ಸಾಫ್ಟಾಗಿ ಆಗಿದೆ. ಉಪ್ಕೊಂಡಿದೆ ಸೋಡಾ ಹಾಕಿರೋದಕ್ಕೆ, ತುಂಬ ಮೆತ್ತಗಾಗಿದೆ. ಸೊ ಈ ಥರ ಇನ್ನೊಂದು ಸರಿ ನಾದ್ಕೊಂಡು ಎಷ್ಟು ದೊಡ್ಡದು ನಮಗೆ ಬನ್ಸ್ ಬೇಕೋ ಅದನ್ನು ಉಂಡೆಗಳನ್ನು ತಗೊಂಡು ಲಟ್ಸ್ಕೊಳ್ಳಿ. ಟಿಫನಿಗಂತೂ ತುಂಬ ಚೆನ್ನಾಗಾಗುತ್ತೆ. ಬೆಳಗ್ಗೆ ನೀವು ಸಾಗು ಇಲ್ಲ ಕಾಯಿ ಚಟ್ನಿ ಜೊತೆ ನೀವು ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಯಾವಾಗೂ ಇಡ್ಲಿ ದೋಸೆ ಅಂತ ಮಾಡ್ತಾನೆ ಇರ್ತೀರಲ್ಲ, ಒಂದ್ಸರಿ ಇದನ್ನು ಟ್ರೈ ಮಾಡಿ. ನೋಡಿ, ನಾನು ಲಟ್ಸ್ಕೊಂಡಿದ್ದೀನಿ. ಈ ಥರ ತುಂಬ ದೊಡ್ಡದಾಗಿ ಲಟ್ಸ್ಕೊಳಕ್ಕೆ ಹೋಗಬೇಡಿ, ಉಬ್ಬು ಬರಲ್ಲ ಅದು. ನೋಡಿ, ಇಷ್ಟು ಲಟ್ಸ್ಕೊಂಡ್ರೆ ಸಾಕು. ಈ ಥರ ಇಷ್ಟು ದಪ್ಪ ಲಟ್ಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದೇ ಥರ ಮಾಡೋದು ಮನೆಯಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಈಸಿ ಇದೆ. ಎಣ್ಣೆ ಬಿಸಿ ಆಗಿದೆ. ಇವಾಗ 2 ಸೈಡು ಫ್ರೈ ಮಾಡ್ಕೋಬೇಕು ಬನ್ಸನ್ನು. ತುಂಬ ಚೆನ್ನಾಗಿ ಉಬ್ಬು ಬರುತ್ತೆ. ಚಟ್ನಿ ಸಾಗು ಏನೂ ಇಲ್ಲ ಅಂದ್ರೂ ನೀವು ಟೀ ಜೊತೆ ಡಿಪ್ ಮಾಡಿಕೊಂಡು ತಿನ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಉಬ್ಕೊಂಡು ಬರ್ತಾಯಿದೆ. ಇದೇ ಥರ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಬನ್ಸನ್ನು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಫೇವ್ರೇಟ್ ಆಗಿ ಹೋಗುತ್ತೆ. ನಮ್ಮ ಮನೇಲಂತೂ ಎಲ್ಲ ಇಷ್ಟಪಟ್ಟು ತಿಂತಾರೆ ಬನ್ಸ್ ಮಾಡಿದರೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೇ ಥರ ನಿಮ್ಮ ಮನೆಯಲ್ಲೇನೋ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ಸ್ ಜೊತೆ ನಾನು ಮೊನ್ನೆನೇ ತೋರಿಸಿದ್ದೀನಿ ಸಾಗುನ, ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಹೇಗೆ ಸಾಗು ಮಾಡೋದು ಅಂತ. ಅದನ್ನು ಟ್ರೈ ಮಾಡಿ ಬನ್ಸ್ ಜೊತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.